ಅವ್ರಿಗೆ ಲಾಸ್ ಆಗೋದು ಬೇಡ, ಪ್ರೊಡ್ಯೂಸರ್ ಹಂಗೆ ಕಂಟಿನ್ಯೂ ಹಂಗೆ ಮುಂದಕ್ಕೆ ಏನು ನಿರ್ಧಾರ ಅದ್ರ ಬಗ್ಗೆ ಅವತ್ತು ಯಾವುದೇ ರೀತಿಯಿಂದ ಚರ್ಚೆ ಆಗಿರಲಿಲ್ಲ ಮೇಡಮ್. ಅವತ್ತು ಯಾವುದೇ ರೀತಿಯ ಚರ್ಚೆ ಆಗಿರಲಿಲ್ಲ. ಎಲ್ಲರೂ ಕ್ವಶನ್ ಸುಮಾರು ಜನ ಬಂದು ಕೇಳಿದಾಗ ಕೆಲವರು ನೋಡಿ ಇವಾಗ ಇನ್ಯಾರೋ ಒಬ್ಬರು ಕೇಳೇ ಇಲ್ಲ, ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ. ಸೊ ಆ ಥರ ಬಂದು ಕೇಳಿದವ್ರಿಗೆ ನಾವು ಹೇಳಿದ್ದೀವಿ ಇನ್ನೂ ಟೈಮ್ ಇದೆಯಲ್ವಾ ವೆಯ್ಟ್ ಮಾಡಿ ಅಂತ. ಅದಾದಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು. ಈಗ ಅವ್ರು ತಿರುಗಿ ನಮ್ಮ ಹತ್ರ ಬಂದೇ ಇಲ್ಲ, ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ. ಈಗ ಇವ್ರು ಬಂದಿದ್ದಾರೆ, ಇವ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾದ ಧರ್ಮ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಸ್ಟಾರ್ ಮಾಡಿದ್ರೆ ನಿಂತ್ಕೊಂಡು ಸ್ಟೇಜ್ ಮೇಲೆ ಹೇಳಿರೋದ್ರಿಂದ ಸೊ ಆ ಟೈಮಲ್ಲಿ ನೀವು ಅದನ್ನ ಕನ್ಸಿಡರ್ಗೆ ತಗೊಂಡಿಲ್ಲ. ಇಲ್ಲ, ಡೆಫಿನೆಟ್ಲಿ ಅದರದ್ದೇ ಇದು ಔಟ್ಕಮ್ ಅಲ್ವಾ ಮೇಡಮ್. ಈ ಮೀಟಿಂಗ್ ಆಗ್ತಾ ಇರೋದೇ ಆ ಪಾಯಿಂಟ್ ಆಫ್ ವ್ಯೂ ಇಂದನೇ. ಇಲ್ಲಾಂದ್ರೆ ಈ ಮೀಟಿಂಗ್ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ನಮಗೆ. ಅಲ್ಲಿ ಆ ಕ್ವಶನ್ ರೈಸ್ ಆಗಿದ್ದರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನಿಲ್ಲ, ಬೇರೆ ನಿರ್ಮಾಪಕರ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ, ಅವರು ಈ ಥರ ಕ್ಲಾರಿಫಿಕೇಶನ್ ತೊಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರೇ ನಮಗೆ ತಾಯಿ ಸಂಸ್ಥೆ ಇದ್ದಂಗಿದು. ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಇಲ್ಲಿ ಕೇಳಿಕೊಂಡು ಅವ್ರ ಅಡ್ವೈಸ್ ತೊಗೊಂಡು ಮಾಡೋಣ ಬೇಡ ಅಂತಾನೆ ಬಂದಿದ್ರು ಅವರು. ಅದೇ ನಿಮ್ಮ ಮುಖಾಂತರ ತಿಳಿಸೋಣ ಅಂತೇಳಿ ನಾವು ಆಯ್ತಪ್ಪ ನೀವು ಮಾಡ್ಕೊಳ್ಳಿ, ಯಾವುದೇ ನಿರ್ಬಂಧ ಈಗ ಸದ್ಯಕ್ಕಿಲ್ಲ ಅಂತೇಳಿ ಇದು ಮಾಡಿದ್ವಿ. ಇನ್ನೊಬ್ರು ಯಾರೋ ತಪ್ಪು ಮಾಡ್ತಾರೆ ಅಂತೇಳಿ ಇನ್ನೇನೋ ಶಿಕ್ಷೆ ಕೊಡೋದು. ಈಗ ನಾವು ಯಾವ್ದಾರು ತಪ್ಪು ಮಾಡಿದಾಗ ಅದಕ್ಕಂತ ದೊಡ್ಡ ಇದು ಏನಾಗಿದೆ, ಅವರು ಪರಿವರ್ತನೆ ಆಗೋಗ್ಬಿಟ್ಟು ನಾನು ಮಾಡಿರೋದೇ ತಪ್ಪಂತ ಗೊತ್ತಾದ ಮೇಲೆ ಇನ್ನೇನು ಮಾಡಬೇಕಾಗತ್ತೆ ಹೇಳಿ. ಜಯರಾಮ್ ಸರ್, ಅವತ್ತು ನೀವು ಸ್ವಇಚ್ಛೆಯಿಂದ ಸುದ್ದಿಗೋಷ್ಠಿ ಮಾಡಿ ಸಾಂಗ್ನ ನಾವು ಅವ್ರು ಹಾಡಿರುವಂತದ್ದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ಹೀಟಪ್ ಅಲ್ಲಿ ಇತ್ತು, ಬಸ್ ಇತ್ತು. ಇಲ್ಲ ಹಂಗಲ್ಲ. ಪಬ್ಲಿಸಿಟಿಗೋಸ್ಕರ ಏನಾದರೂ ಇಲ್ಲ ನಿಮಗೆ ಗೊತ್ತಿದ್ರೆ ಅದು ನಾನು ಕರೆದಿರೋ ಪ್ರೆಸ್ ಮೀಟ್ ಅಲ್ಲ, ಅದು ಬೇಸಿಕ್ಲಿ ಸಾಂಗ್ ಲಾಂಚ್ ಇವೆಂಟು. ಆ ಟೈಮ್ನಲ್ಲಿ ನನಗೆ ಈ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಅರಿವಿರಲಿದೆ ಇರೋದ್ರಿಂದ ಆ ಟೈಮ್ನಲ್ಲಿ ಏನಾಯಿತು ಎಲ್ಲ ಅದು ಇಶ್ಯೂ ಸಾರ್ಟ್ ಔಟ್ ಆಗಿದೆ ಅಂದ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವ್ರು ಯಾರೋ ಕ್ವಶನ್ ರೈಸ್ ಮಾಡಿದಾಗ ಅದನ್ನು ನಾವು ಡಿಸ್ಕಸ್ ಮಾಡಿ ಆಯಿತು ಇದನ್ನು ರೀಕನ್ಸಿಡರ್ ಮಾಡ್ತೀನಿ, ನಾನು ಕ್ಲಾರಿಫಿಕೇಷನ್ ತೊಗೊಂಡು ಆ ಥರ ಮಾಡಲೇಬೇಕು ಅನ್ನೋದಾದರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವನೇ. ನಾನು ಆ ಥರ ನೆಸೆಸಿಟಿ ಇದೆ ಮಾಡಲೇಬೇಕಂದ್ರೆ ಅದನ್ನು ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಹಾಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೋದು ನಿಜನೇ. ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಷನ್ ತೊಗೊತಾ ಇರೋದು. ಯಾಕಂದರೆ ಇನ್ನು ನಮಗೊಂದು 3 ವೀಕ್ಸ್ ಇದೆ. ಸೆಪ್ಟೆಂಬರ್ 12ನೇ ತಾರೀಕು ನಂಗೆ ಸಿನಿಮಾ ಬರಬೇಕಂದ್ರೆ ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತೊಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದರೆ ನಾನು ಈಗಲೂ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಮಾಡಿ ಹೋಗಿ ನನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಐ ವಿಲ್ ಡೆಫಿನೆಟ್ಲಿ ಫಾಲೋ ಇಟ್. ನಮ್ಮ ಚೇಂಬರ್ ಏನು ಹೇಳುತ್ತೋ ಅದನ್ನು ನಾನು ಫಾಲೋ ಮಾಡೋಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ. ಅದರಲ್ಲಿ ಡೆಫಿನೆಟ್ಲಿ ಅದರಲ್ಲಿ ಎರಡು ಮಾತಿಲ್ಲ. ಅದು ಆ ನಿರ್ಮಾಪಕರ ದೊಡ್ಡ ಗುಣ ಅಂತಲೇ ಕೂಡ ಅನ್ಬೋದು. ಕ್ಷಮಾಪಣೆ ಕೇಳಾದ್ಮೇಲೂ ಕೂಡ ಈಗಲೂ ನೀವು ಆದೇಶ ಮಾಡಿ ನಾನು ಬದಲಾಯಿಸೋಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅದು ತಪ್ಪಾಗುತ್ತೆ ಅಂತ. ಸರ್, ಈಗ ಮೇಯಲ್ಲಿ ಬ್ಯಾನ್ ಆಯಿತು. ಬ್ಯಾನ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ಗಳು ಹೋಗಿದೆ ಅನ್ನೋ ಒಂದು ಮಾತಿದೆ ಇಂಡಸ್ಟ್ರಿಯಲ್ಲಿ. ಕೆಲವು ಚಿತ್ರತಂಡಗಳು ಕರ್ನಾಟಕ ವಾಣಿಜ್ಯ ಮಂಡಳಿ ಕೊಟ್ಟಿರೋವಂಥ ಏನು ಬ್ಯಾನ್ ಇದೆ ಅದನ್ನು ಸೀರಿಯಸ್ ಆಗಿ ಪರಿಗಣನೆಗೆ ತಗೊಂಡಿಲ್ಲ ಸರ್. ಈಗ ಬಹಳಷ್ಟು ಜನ ಅಂದರೆ ನಮ್ಮಲ್ಲಿ ರೆಗ್ಯುಲರ್ ಟಚ್ಚಲ್ಲಿರೋರು ಮತ್ತು ಇಲ್ಲಿ ಬೆಂಗಳೂರಲ್ಲಿದ್ದವರು ಇಲ್ಲಿಗೆ ಬಂದೇ ಹೋಗಿದ್ದಾರೆ. ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ, ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ. ಬಂದು ಈ ರೀತಿ ಆಗಿದೆ ಸರ್, ಏನು ಮಾಡಬೇಕು ಅನ್ನೋದನ್ನು ಕೇಳಿಕೊಂಡು ಕಾದು ನೋಡೋ ತಂತ್ರವನ್ನು ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾನ್ ಒಬ್ಬರು ಕ್ಷಮಾಪಣೆ ಅಂತ ಹೇಳ ಸರ್ 2-3 ದಿನದಲ್ಲೇ ಕ್ಷಮಾಪಣೆ ಬಂತು ಅವ್ರ ಕಡೆಯಿಂದ. ವೀಕ್ ಬಂತು. ಬಟ್ ಭಾಳಷ್ಟು ಜನಕ್ಕೆ ಸ್ವಯಂ ಪ್ರೇರಿತವಾಗಿ ಕೇಳಿಲ್ಲ ಅವರು. ಹಾಂ, ಆಯ್ತಾ, ಬಲವಂತವಾಗಿ ಕೇಳಿದ್ದು, ಸಂಘಟನೆಗಳು ಫೋರ್ಸಬಲಿ ಕೇಳಿದ್ದು. ಯಾರು? ಇವರು ಸೋನು ನಿಗಮ್. ಇಲ್ಲ ಮೇಡಮ್, ಒಂದು ನಿಮಿಷ. ಇಲ್ಲ ಮೇಡಮ್, ಅವರು ಸ್ಟ್ರೈಕು ಮತ್ತೊಂದೆಲ್ಲ ವೇಸ್ಟ್. ಡೆಫಿನೆಟ್ ಆಗಿ ಮೇಡಮ್. ಈಗ ಸಂಘಟನೆಯವರು ಮಾಡಿದ್ದಕ್ಕೆ ಬೈ ಫೋರ್ಸ್ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಅದು ಯಾವ ಒಂದು ಮಾನದಂಡದಲ್ಲಿ ಅವ್ರು ಕ್ಷಮಾಪಣೆ ಕೇಳಿದ್ದಾರೆ ಅನ್ನೋದನ್ನ ನಾವು ನೀವು ಖುದ್ದಾಗ ಅವ್ರನ್ನ ಭೇಟಿಯಾಗಿಲ್ಲ ಮೇಡಮ್. ಆಮೇಲೆ ಅವ್ರಿಗೂ ಬಾಬು ಅವ್ರ ಫ್ಯೂಚರು ಇದೆಯಲ್ಲ ಮೇಡಮ್. ಇದೇ ರೀತಿ ಆಯ್ತು ಅಂದ್ರೆ ತಕೊಂಡು ಹೋಗ್ತಾನೆ ಇದ್ರೆ ನಮ್ಮ ಬಗ್ಗೆ ಏನಾದ್ರು ಮಾತಾಡ್ಕೊಳ್ತೀರಾ, ಅವ್ರು ನಮಗೆ ಎಂಕರೇಜ್ ಕೊಟ್ಟು ನೀವು ಮಾಡ್ತಾನೆ ಇದ್ರೆ ಸರಿ ಬರುತ್ತೆ ಸರ್. ಆ ಥರ ಅಲ್ಲ ಮೇಡಮ್. ಅದು ಕ್ಷಮಾಪಣೆ ಅಂತ ಬಂದಿದ್ದರಿಂದ ಒಪ್ಕೋಬೇಕಾದ್ದು ಧರ್ಮ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸದಸ್ಯರುಗಳು ತಾನೇ ಮೇಡಮ್ ಅನುಭವಿಸೋದು. ಈಗ ಒಂದು ಕ್ರಿಯೇಟಿವಿಟಿ, ಆ ಡೈರೆಕ್ಟ್ರಿಗಿರೋ ಕ್ರಿಯೇಟಿವಿಟಿನ ಕರ್ಮ್ ಮಾಡೋದಕ್ಕೆ ನಾವ್ಯಾರು ಸರ್? ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತು ಮಹತ್ವ ಇದೆ. ಇದನ್ನು ನೀವು ಕಂಟಿನ್ಯೂ ಮಾಡೋಕ್ಕೆ ಹೋದರೆ ಕಾನೂನಾತ್ಮಕವಾಗಿ ಬರ್ತವೆ. ಆಲ್ರೆಡಿ ಬಂದಿದೆ ವಾಣಿಜ್ಯ ಮಂಡಳಿ ಮೇಲೆ. ಈಗ ನಾವು ನಿಮ್ಮ ಥರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು 100 ಪ್ರಶ್ನೆ ಕೇಳ್ಬೋದು. ಆದರೆ ಇಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದ್ದೀವಿ, ಕೋಟಿಗಟ್ಟಲೆ ಫೈನ್ ಕಟ್ತಾ ಇದ್ದೀವಿ. ಸೊ ಭಾವನಾತ್ಮಕವಾದಂಥದ್ದಕ್ಕೆ ನಾವು ಬಂದಾಗ ಅದನ್ನು ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯವಾಗ್ತದೆ. ನಾವು ಗೌರವಿಸಿದ್ದೀವಿ.
ಆಮೇಲೆ ಬಹಿರಂಗವಾಗಿ ಬೇಸರ ಕ್ಷಮಾಪಣೆ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸರ್? ಸೋಷಿಯಲ್ ಮೀಡಿಯಾದಲ್ಲೇ ಕೇಳಿದ್ದಾರೆ ಅವರು, ನಮಗೇನು ಪರ್ಸನಲಾಗಿ ಏನು ಲೆಟ್ರ್ ಬರೆದು ಕರೆದಿಲ್ಲ. ಸರ್ ಅದು ಕೇಳಿ 1 ವಾರ ಆದ್ಮೇಲೆ ಕೇಳಿರೋದು ಸರ್. ಇಲ್ಲಮ್ಮ 2-3 ಡೇಸ್ ಇಲ್ಲ, ಬೇಕಾದ್ರೆ ನೋಡಿ ನಮ್ದು ಆದ ತಕ್ಷಣ 2-3 ಡೇಸಲ್ಲೇ ಇದು ಮಾಡ್ತಾರೆ. 2 ಮಿನಿಟ್ ವಾಪಸ್ ಫೋನ್ ಕೊಡ್ತಾರೆ. ಇದು ಮಾಡ್ತೀವಿ ಅಂದಮೇಲೆ 1 ಡೇ ಬಂದಿರೋದು. ನಿಜ, ಅಷ್ಟಿಗೆ ಅರಿವಾಗಿದೆ ಅವ್ರಿಗೆ. ಮದುವೆ ಮಾಡ್ಬೋದು. ಓಕೆ ಮೇಡಮ್, ಏನಿದೆ ಸರ್? ನಿಮ್ದು ಏನಾರು ಇದೆಯಾ? ಒಳ್ಳೇದಾಗಲಿ ಸರ್, ಮಾಡಿ ನೀವು ಯಾವುದೇ ಮುಗಿಸಿ ಸರ್. ಸರ್ ಇದ್ರ ಜೊತೆಗೆ ನಮ್ಮದು ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್. ಇದ್ರ ಜೊತೆಗೆ ನಮ್ಮದು ಸಿನಿಮಾದು ಟ್ರೈಲರ್ನು ರೆಡಿ ಇದೆ. ನಾವು ಇನ್ಫ್ಯಾಕ್ಟು ಸೆಲೆಬ್ರಿಟೀಸ್ ಕರೆಸಿ ಎಲ್ಲ ನಾವು ಕಾರ್ಯಕ್ರಮಗಳು ಒಂದೊಂದು ಸೆಲೆಬ್ರಿಟಿ ಹತ್ರ ಮಾಡಿಸ್ತಾ ಇದ್ವಿ. ನಮಗೆ ಪ್ರತಿ ಹೆಜ್ಜೆನಲ್ಲೂ ನಮ್ಮ ಜೊತೆಗೆ ನಿಂತ್ಕೊಂಡಿರೋದು ನಮ್ಮ ಮೀಡಿಯಾದವರೇ. ಸೊ ಹಾಗಾಗಿ ಈ ಸಮಯದಲ್ಲಿ ನಮ್ಮ ಟ್ರೈಲರ್ನ ಮೀಡಿಯಾ ಪ್ರತಿನಿಧಿಗಳನ್ನ ಕರೆದು ಅವ್ರ ಕೈಲೇ ನಾವು ಲಾಂಚ್ ಮಾಡಬೇಕು ನಿಮ್ಮ ಸಮ್ಮುಖದಲ್ಲಿ ಅಂತ ನನ್ನದೊಂದು ರಿಕ್ವೆಸ್ಟ್ ಇದೆ ಸರ್. ನೀವು ಪರ್ಮಿಷನ್ ಕೊಟ್ಟರೆ. ಅಲ್ಲ ಸರ್, ಈಗ ಏನಾಗಿದೆ ಸರ್, ಮಾಧ್ಯಮದ ಮಿತ್ರರಿಗೆ ಕೇಳ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಇಲ್ಲೇ ಸುದ್ದಿಗೋಷ್ಠಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಿರ್ಮಾಪಕರು ಅಂತೇಳಿ ಅಪವಾದ ಇದೆ. ಹೌದು, ಅಲ್ಲ ಸರ್, ನನ್ನ ಗಮನಕ್ಕೆ ಬಂದಿರೋದು ಯಾವುದೇ ವಿಷಯ ಬರಲಿ ಇಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆಪಾದನೆ ಇದೆ. ಹಾಗಾಗಿ ನೀವು ಪರ್ಸನಲಾಗಿ ಯಾವುದೋ ಲಾಂಚ್ ಮಾಡೋದಾಗಲಿ ಇನ್ನೊಂದು ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಕೇಳ್ತಾರೆ, ಇನ್ನು ನಮಗೆ ಹಿರಿಯರೆಲ್ಲ ಇದ್ದಾರಲ್ಲ, ಏನ್ರಿ ನೀವು ಇಲ್ಲಿ ಚೇಂಬರಲ್ಲಿ ಕರೆದು ನಿರ್ಮಾಪಕರದೆಲ್ಲ ಸುದ್ದಿಗೋಷ್ಠಿಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಅಂತೇಳಿ. ಈಗಲೇ ಬೆಳಗ್ಗೆನೂ ಬಂತು, ನಮ್ಮ PR ವೆಂಕಟೇಶ್ ಅವರು ಕೇಳಿದ್ರು ಸರ್, ಅದು ಸಪ್ರೇಟ್ ವೇದಿಕೆ ಇಟ್ಕೊಳ್ಳಿ ಮಾಡಿ ಒಂದಿನ ಏನು ತೊಂದರೆ ಆಗಲ್ಲ ತಮಗೆ, ಸಣ್ಣದು ಏನಾರು ಇದ್ರೆ ಮಾಡಿ ಪರವಾಗಿಲ್ಲ ಅಷ್ಟೇ ಸರ್. ಲ್ಯಾಪ್ಟಾಪಲ್ಲಿ ಪ್ಲೇ ಮಾಡೋದಷ್ಟೇ. ಆಯ್ತು ಸರ್, ನೀವುಗಳು ಜೊತೆ ಸೇರ್ಕೊಳ್ಳಿ ಲಾಂಚ್ ಅಂತ ಹೇಳ್ತಾರೆ, ಅವ್ರ ಕೈಲಿ ಮಾಡಿಸ್ಬೋದು ಅಷ್ಟೇ.